ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ವಸಂತ, ನಿನ್ನ ಸೊಸೆ ಮಾಡಿರೋ ಈ ವಟ ಸಾವಿತ್ರಿ ವೃತ್ತದಿಂದ ನಿನ್ನ ಕಿರಿ ಮಗನಿಗಿದ್ದ ಕೇಡು ಪೂರ್ತಿಯಾಗಿ ದೂರ ಆಗಿದೆಯಮ್ಮ. ಅಖಿಲ್ ಇನ್ನು ಪೂರ್ಣ ಆಯುಷ್ಯದಿಂದ 100 ಕಾಲ ಸುಖವಾಗಿರ್ತಾನಮ್ಮ. दीर्घायुष्मान भव, दीर्घ सुमंगली भव. ओम श्री मात्रे नमः. ಪೂರ್ತಿ ಆಯ್ತು ಕೃಷ್ಣ, ನಿನ್ ದಯೆಯಿಂದ ವಟ ಸಾವಿತ್ರಿ ವ್ರತ ನಿರ್ವಿಘ್ನವಾಗಿ ಪೂರ್ತಿಯಾಯ್ತು. ಈ ಮನೆ ಕಿರಿ ಮಗನ್ಗೆ ಇರೋ ಗಂಡಾಂತರ ದೂರ ಆಯ್ತು ಅಂತ ಗುರುಗಳು ಹೇಳಿದ್ರು. ಅಕ್ಕೆಲ್ಲವ್ರು 100 ಕಾಲ ಚೆನ್ನಾಗಿರ್ತಾರೆ ಅಂತ ಗುರುಗಳು ಹರಿಸಿದ್ರು. ಸಾಕು ಕೃಷ್ಣ, ಸಾಕು. ಈ ಜನ್ಮಕ್ಕೆ ಇಷ್ಟು ಸಾಕು. ಏನ್ ಶ್ಯಾಮ, ವ್ರತ ನಿರ್ವಿಘ್ನವಾಗಿ ಪೂರ್ತಿ ಆಗಿದ್ದಕ್ಕೆ ನಿನ್ ದೇವರಿಗೆ ಕೃತಜ್ಞತೆ ಹೇಳ್ತಿದ್ಯಾ? ಹೌದು ರೀ. ನಿಷ್ಠೆಯಿಂದ ವ್ರತನ ಪೂರ್ತಿ ಮಾಡಿ ನನ್ನ ಕಾಪಾಡ್ಕೊಂಡಿರೋ ನನ್ನ ಇಲ್ಲಿ ನನಗೋಸ್ಕರ ನಿಷ್ಠೆಯಿಂದ ವ್ರತ ಮಾಡ್ತಿದ್ದೆ. ಅಲ್ಲಿ ಆಕ್ಸಿಡೆಂಟ್ ಆಗಿರೋ ತಂದೆನ ನೋಡೋದಕ್ಕೆ ಹೋಗಕ್ಕಾಗ್ಲಿಲ್ವಲ್ಲ ಅಂತ ನಿನ್ನೊಳಗೆ ನೀನೇನೆ ಒದ್ದಾಡ್ತಾ ಇದ್ದೆ. ಹಾಸ್ಪಿಟಲಲ್ಲಿರೋ ತಂದೆನ ನೋಡ್ಬೇಕು ಅಂತ ಮನ್ಸು ಎಷ್ಟೇ ಸೆಳೀತಾ ಇದ್ರುವೆ ಮನೆ ದಾಟಿ ಹೊರಗಡೆ ಹೋದ್ರೆ ವ್ರತ ಎಲ್ಲಿ ಭಂಗ ಆಗತ್ತೆ ಅಂತ, ನನಗೇನೋ ಆಗತ್ತೆ ಅಂತ ಭಯಪಟ್ಟು ಮನೆಯಿಂದ ಹೋಗ್ದಂಗೆ ನಿಷ್ಠೆಯಿಂದ ವ್ರತನ ಪೂರ್ತಿ ಮಾಡಿದೆ. ಕೊನೆದಾಗಿ ನಿಮ್ಮಪ್ಪಂಗೆ ರಕ್ತ ಕೊಡಬೇಕು ಅಂತ ಫೋನ್ ಬಂದರೂ ಸರಿ, ತಕ್ಷಣ ಅಲ್ಲಿಗೆ ಓಡ್ ಹೋಗ್ಲಿಲ್ಲ. ಬೆಳಗ್ಗಿನ ಜಾವದ ಪೂಜೆ ಪೂರ್ತಿ ಮಾಡಿ ವ್ರತಕ್ಕೆ ಸಂಬಂಧಿಸಿರೋ ನಿನ್ನ ವಿಧಿನ ಮುಗಿಸ್ಕೊಂಡು ಪೌರ್ಣಮಿ ತಿಥಿ ಮುಗಿದ್ಮೇಲೇನೆ ನೀನು ಹಾಸ್ಪಿಟಲ್ಲಿಗೆ ಹೋದೆ. ಇಷ್ಟು ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಆ ವ್ರತನ ಪೂರ್ತಿ ಮಾಡಿ ನನಗಿರೋ ದೋಷನ ಹೋಗಿಸಿ ಒಂದು ರೀತಿಲಿ ನನಗೆ ಪುನರ್ಜನ್ಮನೆ ಕೊಟ್ಟಿದ್ಯಾ. ಜನ್ಮ ಕೊಟ್ಟಿರೋ ತಾಯಿಗೆ ಮಾತೃವಂದನೆ ಮಾಡೋ ಹಾಗೆ ಪುನರ್ಜನ್ಮ ಕೊಟ್ಟಿರೋಂಥ ನಿನ್ನನ್ನ ಮಾತೃಮೂರ್ತಿ ಅಂತ ಭಾವಿಸಿ ಕೈ ಎತ್ತಿ ನಮಸ್ಕಾರ ಮಾಡಬೇಕು ಅನ್ನಿಸ್ತಾ ಇದೆ. ತಪ್ಪು ರೀ, ತಪ್ಪು. ಹೀಗೆಲ್ಲ ಮಾತಾಡಬಾರ್ದು. ನಾನು ನಿಮ್ ಹೆಂಡತಿ, ನೀವು ನನ್ನ ಪ್ರಾಣ. ಪ್ರಾಣ ಅಂದ್ರೆ ಯಾರಿಗಾದ್ರೂ ಮುಖ್ಯ ಅಲ್ವಾ?
ನನ್ನ ಪ್ರಾಣನ ನಾನು ಕಾಪಾಡ್ಕೊಂಡೆ ಅಷ್ಟೇ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೋ, ಒಂದು ನಿಮಿಷ ಶ್ಯಾಮ. ನಿಮಗೆ ಹಸುವಾಗ್ತಿದ್ಯಾ ರೀ? ಇಲ್ಲಿ ಕೊಡಿ, ನಾನು ಕಟ್ ಮಾಡ್ಕೊಡ್ತೀನಿ. ಹಸುವಾಗ್ತಾ ಇರೋದು ನನಗಲ್ಲ, ನಿನಗೆ. ನಿನ್ನ ಹಸುವಿನ ಬಗ್ಗೆ ನಿನಗೆ ಗೊತ್ತಿಲ್ವೇನೋ, ನನಗೆ ಗೊತ್ತಾಗತ್ತೆ. ನಿನ್ನೆಯಿಂದ ನೀನು ಒಂದು ಹನಿ ನೀರು ಕೂಡ ಕುಡಿದಂಗೆ ಕಟ್ಟು ಉಪವಾಸದಲ್ಲಿದೆಯಾ ಅಲ್ವಾ? ಗುರುಗಳು ನಿಂಬೆ ಪಾನಕ ಕೊಟ್ಟು ಉಪವಾಸ ದೀಕ್ಷೆನ ಮುರಿಬೋದು ಅಂತ ಹೇಳಿದ್ರಲ್ಲ, ಇನ್ನು ನೀನು ಏನಾದರೂ ತಿನ್ಬೋದು ತಾನೆ? ಇರು. ಅವಳು ವ್ರತ ಪೂರ್ತಿ ಮಾಡಿದ ಮೇಲೆ ಮನೆಯಿಂದ ಹೊರಗಡೆ ಹೋಗಿದ್ದು. ನಿನ್ನ ಸೊಸೆ ಮಾಡಿರೋ ಈ ವಟ ಸಾವಿತ್ರಿ ವ್ರತದಿಂದ ನಿನ್ನ ಕಿರಿ ಮಗನಿಗಿದ್ದ ಕೇಡು ಪೂರ್ತಿಯಾಗಿ ದೂರ ಆಗಿದೆಯಮ್ಮ. ಏನಕ್ಕ ಅಷ್ಟು ಶಾಕ್ ಆದ್ರಿ? ಫ್ಲೋರ್ ಮೇಲೆ ಲಿಕ್ವಿಡ್ ಹಾಕಿ ನನ್ನ ಕೆಳಗ್ ಬೀಳಿಸಿ ನಾನು ಹಾಸ್ಪಿಟ್ಲಿಗೆ ಹೋಗೋ ಹಾಗೆ ಮಾಡ್ಬೇಕು ಅನ್ಕೊಂಡ್ರಾ? ಮನೆ ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ರೆ ವ್ರತ ಭಂಗ ಆಗತ್ತೆ ಅಂತ ಆಸೆ ಪಟ್ರಿ ಅಲ್ವಾ? ನಿಮ್ ಆಸೆ ನಿರಾಸೆ ಆಗಿದ್ದಕ್ಕೆ ಶಾಕ್ ಆಗ್ತಿದ್ಯಾ? ನರ್ಸ್ ಫೋನ್ ಮಾಡೋ ಹಾಗೆ ನೀವೇ ಫೋನ್ ಮಾಡಿ ನಮ್ಮ ಅಪ್ಪಂಗೆ ಬ್ಲಡ್ ಕೊಡ್ಬೇಕು ಅಂತ ಹೇಳಿ ನನ್ನ ಹಾಸ್ಪಿಟ್ಲಿಗೆ ಹೋಗೋ ಹಾಗೆ ಮಾಡಿ ವ್ರತಭಂಗ ಮಾಡಿಸ್ಬೇಕು ಅಂತ ಆಸೆ ಪಟ್ರಿ ಅಲ್ವಾ? ಆ ಆಸೆನೂ ನಿರಾಸೆ ಆಗಿದ್ದಕ್ಕೆ ಶಾಕ್ ಆಗ್ತಿದ್ಯಾ? ನನ್ನ ಅನುಮಾನ ನಂಗೆ ಹಾಗೆ ವಾಂತಿ ಆಗೋಕ್ಕೂ ಕೂಡ ನೀವೇ ಏನಾದ್ರೂ ಮಾಡಿರ್ತೀರ. ಹಾಗೆ ನಂಗೆ ವಾಂತಿ ಆದ್ರೆ ನಾನು ನೀರು ಕುಡ್ದೇ ಕುಡಿತೀನಿ. ವ್ರತ ಭಂಗ ಆಗತ್ತೆ ಅಂತ ಪ್ಲಾನ್ ಮಾಡಿರ್ತೀಯ. ಆ ಪ್ಲಾನು ಫ್ಲಾಪ್ ಆಗಿದ್ದಕ್ಕೆ ಶಾಕ್ ಆಗ್ತಿದ್ಯಾ? ವಟ ಸಾವಿತ್ರಿ ವ್ರತನ ತಡೆಯೋದಿಕ್ಕೆ ನೀವೆಷ್ಟು ಪ್ಲಾನ್ ಮಾಡಿದ್ರು ನಾನು ನಿಯಮ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ಆ ವ್ರತನ ಸರಿಯಾದ ರೀತಿಯಲ್ಲಿ ಪೂರ್ತಿ ಮಾಡಿದೆ. ಇನ್ ಯಾವತ್ತೂ ಈ ತರ ಹುಚ್ಚುಚ್ಚು ಪ್ರಯತ್ನ ಮಾಡಿ ಹೀಗೆ ಕೆಟ್ಟದ್ ಮಾಡಕ್ ನೋಡ್ಬೇಡಿ. ಹಾಗ್ ಮಾಡಿದ್ರೆ ನೀವೇ ಏಟ್ ತಿಂತೀರಾ. ಏನೇ ಏಟ್ ತಿನ್ನೋದು? ನಿನ್ನ ಐಶ್ವರ್ಯ, ಏನಾಯ್ತು ಐಶ್ವರ್ಯ? ಛೇ, ಯಾಕೆ ಅದನ್ನ ಹಾಕಿ ತಗೊಂಡಿದ್ದೆ? ಲೇಟ್ ಆಗಿದ್ರೆ ತಲೆ ಚೂರ್ ಮಾಡ್ತಿದ್ದೆ. ತಲೆಗೆ ಹೊಡಿತಾ ಇದೀಯಾ? ಏನ್ ಮಾತಾಡ್ತಾ ಇದೀಯಾ ಐಶ್ವರ್ಯ ನೀನು? ಸರಿಯಾಗಿ ಮಾತಾಡ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ಐಶ್ವರ್ಯ, ಈಗೀಗ ನಿನ್ ವರ್ತನೆಯಲ್ಲಿ ವ್ಯತ್ಯಾಸ ಆಗ್ತಿದೆ ಅಂತ ತುಂಬಾ ಸಲ ಹೇಳಿದ್ದೀನಿ, ಆದ್ರೂ ನೀನು ಅರ್ಥ ಮಾಡ್ಕೋತಿಲ್ಲ. ನನ್ನ ಮಾತು ಕೇಳು, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ. ಬೇಕಾಗಿಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನ್ನ ವರ್ತನೆಯಲ್ಲಿ ವ್ಯತ್ಯಾಸ ಇದೆ ಅಂತ
ನಿನಗೆ ಪದೇ ಪದೇ ಅನ್ಸ್ತಾ ಇದೆ ಅಂದ್ರೆ ನಿನ್ನಲ್ಲೇ ಏನೋ ವ್ಯತ್ಯಾಸ ಆಗಿರ್ಬೇಕು. ನೀನೇ ಹೋಗಿ ಡಾಕ್ಟರ್ಗೆ ತೋರಿಸ್ಕೊ. ಹೋಗು. ಛೇ, ಏನು ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ನನ್ ಬದುಕೆ ಒಂದ್ ಕಾಮಿಡಿ ಆಗಿದೆಯಲ್ಲ, ಅದಕ್ಕೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀನಿ. ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಹೀಗಲ್ದೆ ಹೇಗ್ ಮಾತಾಡ್ಬೇಕು ಮಮ್ಮಿ? ನನಗ್ ಹಾಡಕ್ ಬರಲ್ಲ ಅನ್ನೋ ವಿಷಯ, ಶ್ಯಾಮ ನನಗೆ ಗೋ ಸಿಂಗರ್ ಅನ್ನೋ ವಿಷಯ ವರ್ಮಾ ಅವ್ರ ಮನೇಲಿ ಎಲ್ರಿಗೂ ಗೊತ್ತಾಗಿದೆ. ಈ ವಿಷಯ ನಾಳೆ ಆದಿತ್ಯ ಅವ್ರ ಮನೇಲೂ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನು? ಆದಿತ್ಯ ನನ್ ಮದ್ವೆ ಮಾಡ್ಕೋತಾನ? ನಾನು ಆ ಮನೆಗೆ ಸೊಸೆ ಆಗ್ತೇನಾ? ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಅವ್ರಿಗೆ ಹೇಳೋರು ಯಾರು? ಯಾರು ಹೇಳ್ದೇನೆ ಗೊತ್ತಾಗತ್ತೆ. ಅದೇ ಹೇಗ್ ಗೊತ್ತಾಗತ್ತೆ ಅಂತ. ಆದಿತ್ಯ ಫೋನ್ ಮಾಡ್ದಾಗೆಲ್ಲ ಈ ಮಧ್ಯೆ ನೀನು ಸ್ಟೇಜ್ ಶೋ ಕೊಡ್ತಿಲ್ವಲ್ಲ ಯಾಕೆ ಅಂತಾನೆ. ಈ ಸಲ ಸ್ಟೇಜ್ ಶೋ ಎಲ್ಲಿದೆ ಅಂತ ಹೇಳು, ನಾನು ಬರ್ತೀನಿ ಅಂತಿದ್ದಾನೆ. ಆಗ್ಲೇ ಫೋನ್ ಮಾಡಿ ನನ್ನ ಫ್ರೆಂಡ್ ಮನೇಲಿ ಯಾವುದೋ ಫಂಕ್ಷನ್ ಇದೆ, ಆ ಫಂಕ್ಷನ್ ಅಲ್ಲಿ ನೀನ್ ಹಾಡ್ಬೇಕು ಅಂತಿದ್ದಾನೆ. ನೀನೇನಾದ್ರೂ ಫಂಕ್ಷನ್ ಅಲ್ಲಿ ಹಾಡದೆ ಹೋದ್ರೆ ನನ್ನ ಫ್ರೆಂಡ್ ಮುಂದೆ ಮರ್ಯಾದೆ ಹೋಗುತ್ತೆ ಅಂತಿದ್ದಾನೆ. ಇದಕ್ ಮುಂಚೆ ಯಾವುದೋ ರೀತಿಲಿ ಶ್ಯಾಮನ್ನ ಒಪ್ಸಿ ಹಾಡಿಸ್ತಿದ್ವಿ. ಈಗ ಪರಿಸ್ಥಿತಿ ಇಲ್ವಲ್ಲ. ನನಗೇನ್ ಮಾಡೋದು ಅರ್ಥ ಆಗದೆ ಹುಚ್ಚಿಡಿತಿದೆ. ಹುಚ್ಚ ಹುಡ್ಗಿ, ಯಾಕೆಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ನಿನ್ ಹೆತ್ತ ತಾಯಿ ನಾನಿದ್ದೀನಲ್ಲ, ಏನೋ ಒಂದು ಮಾಡಿ ಶ್ಯಾಮ ಹತ್ರ ಹಾಡಿಸ್ತೀನಿ ಬಿಡು. ಓಕೆ ಮಮ್ಮಿ, ಇದೊಂದ್ಸಲ ಹೇಗೋ ಹಾಡಿಸ್ತೀಯಾ, ಆಮೇಲೆ ಹೀಗೆ ಒಂದ್ ಪ್ರೋಗ್ರಾಮ್ ನಂತರ ಇನ್ನೊಂದ್ ಪ್ರೋಗ್ರಾಮ್ ಹೇಳ್ತಾನೆ ಇದ್ರೆ ಏನ್ ಮಾಡೋದ್ ನಾನು? ನೀನೇನು ಟೆನ್ಷನ್ ಮಾಡ್ಕೋಬೇಡ ರೂಪಾ. ಸಮಾಧಾನ ಭೇದ ದಂಡೋಪಾಯ ಉಪಯೋಗಿಸಿ ಈ ಮದ್ವೆ ಆಗೋವರೆಗೂ ಶ್ಯಾಮ ನಿನ್ಗೆ ಗೋಸ್ಟ್ ಸಿಂಗರ್ ಆಗಿ ಹಾಡೋ ಹಾಗೆ ನಾನು ಮಾಡ್ತೀನಿ. ಈಗಿರೋ ಪರಿಸ್ಥಿತಿಲಿ ಶ್ಯಾಮ ನಿನ್ ಮಾತ್ ಕೇಳ್ತಾಳ ಮಮ್ಮಿ? ಕೇಳೋ ಹಾಗೆ ನಾನು ಮಾಡ್ತೀನಲ್ಲ. ಈಗ ನೋಡು, ನಾನು ಫೋನ್ ಮಾಡಿ ಕರಿತಿದ್ದ ಹಾಗೆ ಶ್ಯಾಮ ಹೇಗೆ ಓಡ್ ಬರ್ತಾಳೆ ಅಂತ ನೋಡು. ಇದೇನು ಗೌರಮ್ಮ ಫೋನ್ ಮಾಡ್ತಿದ್ದಾರೆ? ಅವ್ರು ಯಾಕೆ ಫೋನ್ ಮಾಡಿದ್ರು? ಇಂಥವ್ರ ಹತ್ರ ಮಾತಾಡಬಾರ್ದು. ಏನ್ ಮಮ್ಮಿ, ನೀನ್ ಫೋನ್ ಮಾಡಿದ್ರೆ ಓಡ್ ಬರ್ತಾಳೆ ಅಂದೆ. ಅಟ್ಲೀಸ್ಟ್ ನೀನ್ ಫೋನ್ ಎತ್ತದ್ ಬೇಡ್ವಾ? ಅವಳೇನೋ ಕೆಲಸದಲ್ಲಿರ್ಬೇಕು ಬಿಡೆ, ಮತ್ತೆ ಫೋನ್ ಮಾಡ್ತೀನಿರು. ಏನ್ ಇಷ್ಟು ಸಲ ಫೋನ್ ಮಾಡ್ತಿದ್ದಾರೆ? ಖಂಡಿತ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಫೋನ್ ರಿಸೀವ್ ಮಾಡೋದಾ ಬೇಡವಾ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಈ ಸಲ ಗ್ಯಾರಂಟಿ ಫೋನ್ ತೆಗಿತಾಳೆ. ಸರಿ, ಮಾತಾಡ್ತೀನಿ. ಹಲೋ,
ಏನ್ ಶ್ಯಾಮ, ಚೆನ್ನಾಗಿದ್ಯಾ? ಕೆಲ್ಸದಲ್ಲಿದ್ಯಾ ಶ್ಯಾಮ? ನಾನು ಎಲ್ಲಿದ್ರು ನಿನ್ಗೇನು, ಹೇಗಿದ್ರು ನಿನ್ಗೇನು? ಯಾಕೆ ಫೋನ್ ಮಾಡಿದ್ಯೋ ಅದನ್ನ ಹೇಳು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಶ್ಯಾಮ. ನಿನ್ನ ಹತ್ರ ಮಾತಾಡೋ ಅಗತ್ಯ ನನ್ಗಿಲ್ಲ. ಆದ್ರೆ ನಿನ್ನ ಹತ್ರ ಮಾತಾಡೋ ಅಗತ್ಯ ನನಗಿದೆ ಶ್ಯಾಮ. ನಾಳೆ ನೀನು ನಿಮ್ ರೋಡ್ ಎಂಡ್ವರೆಗೂ ಬಂದ್ರೆ ಅಲ್ಲಿ ನಾವು ಮಾತಾಡ್ಬೋದು. ನಿನ್ ಜೊತೆ ಏನ್ ಮಾತಾಡ್ಬೇಕು? ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ, ಭೇಟಿಯಾಗಿ ನಾವು ಮಾತಾಡೋಣ. ಇಡ್ತೀನಿ. ಹಲೋ ಹಲೋ. ಏನು ವಿಷಯ ಏನು ಅಂತ ಹೇಳ್ದೆ ಫೋನ್ ಇಟ್ಲಲ್ಲ? ಮತ್ತೆ ಏನಾದ್ರೂ ನಾಟಕ ಶುರು ಮಾಡಿದಾಳ? ಮಮ್ಮಿ, ಈಗ ಶ್ಯಾಮ ಬರ್ತಾಳೆ ಅಂತ್ಯಾ? ಖಂಡಿತ ಬರ್ತಾಳೆ. ನೀನ್ ನೋಡ್ತಾ ಇರು. ಏನಂದ್ರೆ ನೀರು ತಗೊಳ್ಳಿ. ವಾಟರ್ ಬಾಟಲ್ ತಂದ್ಯಾ? ಹೌದು ರೀ. ವಾಟರ್ ಜೊತೆಗೆ ಇನ್ನೇನಾದ್ರೂ ತರ್ತೀಯೇನೋ ಅಂದ್ಕೊಂಡೆ. ಇನ್ನೇನ್ ತರ್ಬೇಕಿತ್ತು ಹೇಳಿ? ಇನ್ನೇನ್ ತರ್ಬೇಕಿತ್ತು? ಯಾಕೆ ನಗ್ತಿದ್ದೀರಾ? ನಿಮ್ಗೇನ್ ಬೇಕೋ ಹೇಳ್ಬೋದಲ್ಲ. ಎಲ್ಲ ಹೇಳಿದ್ಮೇಲೆ ಮಾಡಬಾರ್ದು, ಕೆಲವೊಂದನ್ನ ಹೇಳೋ ಮೊದ್ಲೇನೆ ತಿಳ್ಕೊಂಡ್ ಮಾಡಬೇಕು. ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದವಳಲ್ವಾ, ನನ್ಗೆ ಅಷ್ಟು ಸರಿಯಾಗಿ ತಿಳಿಯೋದಿಲ್ಲ. ನಿಮ್ಗೇನ್ ಬೇಕೋ ಕೇಳಿ. ಏನ್ ಬೇಕು ಅಂದ್ರೂ ಕೊಡ್ತೀಯಾ? ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಹೇಳಿಲ್ಲ ಅಂದ್ಕೋ. ಈಗ ಕೂಡ ಹೇಳಲ್ಲ, ಕೇಳಿ. ಕೇಳ್ತಾ ಇದ್ದೀನಿ. ಕೇಳಿ. ಕೇಳ್ತಾ ಇದ್ದೀನಿ. ಕೇಳಿ ಅನ್ನಲ್ಲ. ನನಗೆ ನಿಮ್ಗೆ ನನಗೆ ನಿಮ್ಗೆ ನನಗೆ ನಿದ್ರೆ ಬರ್ತಾ ಇಲ್ಲ. ನಂಗೆ ಸ್ವಲ್ಪ ನಿದ್ರೆ ಕೊಟ್ಟು ಹೋಗು. ನಿದ್ರೆ ಅನ್ನೋದು ವಾಟರ್ ಬಾಟಲ್ ತರ ತಂದು ಕೊಡೋದಲ್ಲ. ಕೊಟ್ಟು ಹೋಗು. ಐ ಮೀನ್ ನಿದ್ರೆ ಮಾಡಿಸಿ ಹೋಗು ಅನ್ನೋದು ನನ್ನ ಮಾತಿನ ಅರ್ಥ. ನಿದ್ರೆ ಮಾಡಿಸೋದಿಕ್ಕೆ ನೀವೇನು ಚಿಕ್ಕ ಪಾಪು ಅಲ್ಲ ಅಲ್ವಾ? ನಾನು ನಿನಗೆ ಏನಾಗ್ಬೇಕು ಹೇಳು? ನೀವ್ ನನ್ಗೆ ಗಂಡ ಆಗ್ಬೇಕು. ಹಾ, ಮತ್ತೆ ಗಂಡನ್ನು ಮಗು ಹಾಗೆ ನೋಡ್ಕೋಬೇಕು ಅಲ್ವಾ? ಅಂದ್ರೆ ನಾನು ಚಿಕ್ಕ ಮಗುನೇ ಅಂತ ಅಲ್ವಾ? ನಿಂಗೊಂದು ವಿಷಯ ಗೊತ್ತಾ? ಗಂಡು ಮಕ್ಕಳು ಹುಟ್ಟಿದಾಗ ಹೇಗಿರ್ತಾರೋ ತಾಳಿ ಕಟ್ಟಿದ ಮೇಲೂ ಕೂಡ ಚಿಕ್ಕ ಮಗು ತರ ಆಗೋಗ್ತಾರೆ. ಮದುವೆಗೆ ಮೊದಲು ತಾಯಿ ದೃಷ್ಟಿಲಿ ಚಿಕ್ಕ ಮಗು, ಮದುವೆ ಆದ್ಮೇಲೆ ಹೆಂಡತಿ ದೃಷ್ಟಿನಲ್ಲಿ ಚಿಕ್ಕ ಮಗು ಆಗ್ತಾರಂತೆ. ಸೊ ಈಗ ನಾನು ನಿನಗೆ ಚಿಕ್ಕ ಮಗುನೇ ಆಗಿರೋದ್ರಿಂದ ನನಗೆ ಲಾಲಿ ಹಾಡಿ ಬೆನ್ನು ತಟ್ಟಿ ನಿದ್ರೆ ಮಾಡಿಸ್ಬೇಕು. ಏನು? ಲಾಲಿ ಹಾಡ್ಬೇಕಾ? ಮಕ್ಕಳು ಲಾಲಿ ಹಾಡ್ಲಿಲ್ಲ ಅಂದ್ರೆ ನಿದ್ರೆ ಮಾಡಲ್ಲ. ಚಂದಮಾಮ ಬಾರೋ ಬಾಯಿಲಿ ಬಾರೋ ಅಂತ ಹಾಡು ಹಾಡ್ತಾ ಇದ್ರೆ ಕಣ್ಣು ಮುಂದೆ ಇರೋ ಈ ಚಂದಮಾಮನ್ನ ನೋಡ್ತಾ ಚಂದಮಾಮನೇ ಬಂದ ಅಂತ ಅಂದ್ಕೊಂಡು ಹಾಯಾಗಿ ನಿದ್ರೆ ಮಾಡ್ತೀನಿ. ಸರಿ, ಹಾಡ್ತೀನಿ. ಚಂದಮಾಮ ಬಾರೋ ಬಾಯಲ್ಲಿ ಬಾರೋ ಬಾರೋ ಬೆಳದಿಂಗಳನು ಚೆಲ್ಲುತ್ತ ಬಾರೋ ಹೊನ್ನ ಜಾಜಿ ಬಾರೆ ಸಂಪಿಗೆಯೇ ಬಾರೆ ನಿಮ್ಮ ಚೆಲ್ವ ಪರಿಮಳವ ತಂದಿಲ್ಲಿ ತೋರೆ ಕಳವಳ ಪಡುವ ಈ ಕಂಗಳಿಗೆ ನಿದಿರೆಯ ನೀಡುವ ಜೋಗುಳ ನೀವೇ
ಹೇಳಿದ್ಯಾ ನಿನ್ ಸೊಸೆ ನನ್ನ ಮಗ ನಿದ್ದೆ ಮಾಡ್ಲಿ ಅಂತ ಎಷ್ಟು ಇಂಪಾಗಿ ಲಾಲಿ ಹಾಡು ಹಾಡ್ತಿದ್ದಾಳೆ ಅಂತ? ನೀನ್ ಯಾವತ್ತಾದ್ರೂ ಹಾಡು ಹಾಡಿ ನಾನು ನಿದ್ದೆ ಮಾಡಿಸಿದ್ಯಾ? ನಾನು ನಿಮ್ಗೆ ಲಾಲಿ ಹಾಡು ಹಾಡ್ಬೇಕಾ? ಹೌದು, ಯಾವತ್ತಾದ್ರೂ ಹಾಡಿದ್ಯಾ? ನಾನ್ ಹಾಡಿದ್ರೆ ನಿಮ್ಗೆ ನಿದ್ರೆ ಬರಲ್ಲ, ಬರೋ ನಿದ್ದೆನೂ ಓಡ್ ಹೋಗುತ್ತೆ. ಬಂದು ಮಲ್ಕೊಳ್ಳಿ.